ನಮಸ್ತೆ ಸ್ನೇಹಿತರೆ. ಶ್ರೀ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರಿಗೆ ನಾನು ಮತ್ತು ನನ್ನ ಮಗಳು ಇತ್ತೀಚೆಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿನ ಸುಂದರ ಪರಿಸರ ಮತ್ತು ಆ ದೇವಿಯ ಮಹಾತ್ಮೆ ಬಗ್ಗೆ ಇವತ್ತು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿ ಇದು ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಎಂಬ ಗ್ರಾಮದ ಬಳಿ ಈ ಚಾಮುಂಡೇಶ್ವರಿ ಮಾತೆ ನೆಲೆಸಿದ್ದಾಳೆ. ಇದು ಸುಮಾರು ಒಂದು 60 ಅಡಿ ಎತ್ತರದ ವಿಗ್ರಹ, ಪಂಚಶಿಲೆಯ ವಿಗ್ರಹ. ಇದು ಪಂಚಲೋಹದ ವಿಗ್ರಹ, ಅಂದರೆ ಚಿನ್ನ, ಬೆಳ್ಳಿ, ಸತು, ಕಬ್ಬಿಣ ಮತ್ತು ತಾಮ್ರದಿಂದ ಈ 5 ಲೋಹಗಳನ್ನು ಒಳಗೊಂಡು ಮಾಡಿರ್ತಕ್ಕಂತಹ ಪಂಚಲೋಹದ 60 ಅಡಿ ಎತ್ತರದ ಭವ್ಯವಾದ ದೇವಿಯ ವಿಗ್ರಹ. ಇದಕ್ಕೆ ಒಟ್ಟು 18 ಕೈಗಳು ಇವೆ ಸ್ನೇಹಿತರೆ. ತುಂಬ ಭವ್ಯವಾದ ಶಿಲೆ. ಅಲ್ಲಿ ದೇವಿಯ ಹಿಂಭಾಗದಿಂದ ನೀರಿನ ಒಂದು ಫೌಂಟೇನನ್ನು ಮಾಡಿದ್ದಾರೆ. ಅದು ಅಲ್ಲಿಂದ ಹರ್ಕೊಂಬರುತ್ತೆ. ದೇವಿಯ ಮುಂದೆ ಉದ್ದಕ್ಕೂ ಮೆಟ್ಟಿಲುಗಳಿದೆ. ಆ ಮೆಟ್ಟಿಲು ಮೇಲೆ ಆ ನೀರಿನ ಧಾರೆಯಾಗಿ ಹರಿಯುತ್ತೆ. ಆ ದೇವಿಯ ಹಿಂಭಾಗದಲ್ಲಿ ಅದ್ಭುತವಾದ ಒಂದು ಬೆಟ್ಟಗಳನ್ನೇ ರೀತಿ ಕಟ್ಟಿದ್ದಾರೆ. ಹಿಂಭಾಗ ಅದರ ಒಂದು ಬ್ಯಾಕ್ಗ್ರೌಂಡು ನೋಡಲೇ ಸುಂದರ. ಅಕ್ಕಪಕ್ಕ ಎಲ್ಲ ಅದ್ಭುತವಾದ ಒಂದು ಬೆಟ್ಟಗಳನ್ನು ಹಿನ್ನೆಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ತುಂಬ ಸುಂದರವಾದ ಪ್ರಕೃತಿ. ಅಲ್ಲಲ್ಲೇ ಸಿಂಹ, ಹುಲಿ, ಜಿಂಕೆ ಈ ರೀತಿಯ ಪ್ರಾಣಿಗಳನ್ನು, ಗೊಂಬೆಗಳನ್ನು ಕೆತ್ತಿದ್ದಾರೆ. ಮತ್ತು ದೊಡ್ಡ ದೊಡ್ಡ ಕಳಶಗಳನ್ನು ನಿಲ್ಲಿಸಿದ್ದಾರೆ. ಕಳಶದೊಳಗಡೆ ತೆಂಗಿನಕಾಯಿ ಇದೆ, ಜಿಂಕೆ, ಮತ್ತು ಬೆಟ್ಟಗಳ ನಡುವೆ ಹುಲಿ, ಎಲ್ಲ ಸುಂದರವಾದ ಒಂದು ಪ್ರಕೃತಿಯ ನಡುವೆ ದೇವಿ ಇರೋ ಹಾಗೆ ಒಂದು ಕಲ್ಪನೆಯನ್ನು ಮಾಡಿದ್ದಾರೆ. ಕಳಶವಾದ ಕೆತ್ತನೆ ಅಂತೂ ಅದ್ಭುತವಾಗಿದೆ. ನಿಜವಾದ ತೆಂಗಿನಕಾಯೇನೋ ಅನಿಸುತ್ತೆ. ಈ ಒಂದು ಪರಿಸರವಂತೂ ತುಂಬ ಸುಂದರ. ಎಷ್ಟೋ ಹೊತ್ತು ಅಲ್ಲೇ ನಿಂತುಬಿಡೋಣ ಅನಿಸುತ್ತೆ. ಇಲ್ಲಿ ಪ್ರತಿನಿತ್ಯವೂ ಲಕ್ಷಾಂತರ ಭಕ್ತರು ಬರ್ತಾರೆ. ಅದರಲ್ಲೂ ರಜಾ ದಿನಗಳಲ್ಲಂತೂ ಲಕ್ಷಾಂತರ ಭಕ್ತರು ನಾಡಿನಾದ್ಯಂತದಿಂದ ಬರ್ತಾರೆ. ಇಲ್ಲಿ ಅರಸ್ಕೊಂಡು ಕಾಯನ್ನು ಕಟ್ಟುವ ಸಂಪ್ರದಾಯ ಇದೆ. ಬಂದ ಪ್ರತಿಯೊಬ್ಬರು 50 ರೂಪಾಯಿ ಆಗುತ್ತೆ. ಆ ಕಾಯನ್ನು ಕೊಂಡ್ಕೋಬೇಕು ನಾವು. ಅಲ್ಲೇ ಕೊಡ್ತಾರೆ ದೇವಸ್ಥಾನದಲ್ಲಿ. ರೆಸಿಪ್ಟು ಸಹ ಕೊಡ್ತಾರೆ. ಅದನ್ನು ನಾವು ದೇವಿ ಹತ್ರ ಹೋಗಿ ಬೇಡಿಕೊಂಡು ಬಂದು ನಾವು ಇಲ್ಲಿ ಸುತ್ತ ಪ್ರಾಂಗಣದಲ್ಲಿ ಅಲ್ಲಿ ಒಂದು ಕಲ್ಲಿನ ಬಸವ ಇದೆ. ಆ ಕಲ್ಲಿನ ಬಸವನ ಸುತ್ತಲೂ ಕಟ್ಬೋದು, ಅಥವಾ ದೇವಿಯ ಮುಂಭಾಗದಲ್ಲೂ ಕಟ್ಟೋದಕ್ಕೆ ವ್ಯವಸ್ಥೆ ಇದೆ. ಎಲ್ಲಾದರೂ ಸರಿ, ನಾವೇನಾದರೂ ಮನಸ್ಸಿನಲ್ಲಿ ಅರಸ್ಕೊಂಡು ಈ ಕಾಯನ್ನು ಕಟ್ಟೋದ್ರಿಂದ ನಮ್ಮ ಒಂದು ಬಯಕೆ, ನಾವೇನು ಅರಸ್ಕೊಂಡಿರ್ತೀವಿ ಅದು ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಲಕ್ಷಾಂತರ ತೆಂಗಿನಕಾಯಿಗಳು ಈಗಾಗಲೇ ಕಟ್ಟಲ್ಪಟ್ಟಿವೆ. ಪ್ರತಿದಿನವೂ ಬರ್ತಕ್ಕಂತಹ ಸಾವಿರಾರು ಭಕ್ತರು ಪ್ರತಿನಿತ್ಯವೂ ಇಲ್ಲಿ ಅರಸ್ಕೊಂಡು ತೆಂಗಿನಕಾಯನ್ನು ಕಟ್ತಾರೆ. ಸುತ್ತಲೂ ಆ ತೆಂಗಿನಕಾಯಿ ಕಟ್ಟಿರೋದು ನೋಡಲೇ ಒಂದು ಚಂದ. ಪ್ರತಿನಿತ್ಯವೂ ಇಲ್ಲಿಗೆ ಭಕ್ತರ ಸಾಗರೋಪಾದಿಯಲ್ಲಿ ಹರಿದು ಬರುತ್ತೆ. ಇಲ್ಲಿ ನೋಡಿ, ತೆಂಗಿನಕಾಯಿನ ಈ ರೀತಿ ಕಟ್ಟಬೇಕು. ನೀವು ಮನಸ್ಸಿನಲ್ಲಿ ಏನನ್ನು ಹರಿಸ್ಕೊಂಡು ಕಟ್ತೀರೋ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ.
ಇಲ್ಲಿ ದೇವಿಯ ನೋಡಲು ಹತ್ತುವ ಸುತ್ತ ಮೆಟ್ಟಿಲುಗಳ ನಡುವೆ ಉದ್ದಕ್ಕೂ ದಶಾವತಾರದ ಗೊಂಬೆಗಳನ್ನ ಇಟ್ಟಿದ್ದಾರೆ. ಮತ್ತು ಇದು ನಿಜವಾದ ಬಸವ. ಈ ಬಸವನಿಗೆ ಅರಸ್ಕೊಂಡು ನೋಡಿ ದುಡ್ಡನ್ನು ಕಟ್ಬೋದು ಮತ್ತು ಅದ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಇದೆ. ಇದು ಊಟದ ಮನೆ. ಇಲ್ಲಿ ನಿತ್ಯವೂ ಅನ್ನದಾಸೋಹ ಇದೆ. ಒಳ್ಳೆ ರುಚಿಯಾದ ಬೂಂದಿ ಪಾಯಸ, ಅನ್ನ, ತರಕಾರಿ ಸಾಂಬಾರು ಎಲ್ಲ ಹಾಕ್ತಾರೆ. ಹಬ್ಬ ಹರಿದಿನಗಳಲ್ಲಿ ಇನ್ನೂ ಹಬ್ಬದ ಊಟವನ್ನು ನೀಡ್ತಾರಂತೆ. ಸೊ ಇಲ್ಲಿ ಪ್ರತಿದಿನವೂ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅದ್ಭುತವಾದ ಊಟವನ್ನು ಕೊಡ್ತಾರೆ. ನಾನು ಅನಿತಾ ನಮಸ್ತೆ.